ಸ್ನೇಹಿತರೆ, ನಮ್ಮ ಜೊತೆ ಇರೋಂಥ ಗಾಡಿ ಇವತ್ತು ಆಲ್ ನ್ಯೂ ಹಿಮಾಲಯ 450cc ಬೈಕ್. ಸೊ ನೀವು ನೋಡೋದಾದರೆ ಇದರಲ್ಲಿ ಫುಲ್ ಟು ಫುಲ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ನಿಮಗೆ ಹಳೆ ಹಿಮಾಲಯಗೂ ಹೊಸ ಹಿಮಾಲಯಗೂ ನಿಮಗೆ ಏನಂತಾರೆ ಫುಲ್ ಚೇಂಜ್ ಅಂತಲೇ ಮೇಕ್ ಓವರ್ ಫುಲ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ನನಗೆ ಇದ್ರ ಬೇಸಿಕಲಿ ಎಕ್ಸಾಸ್ಟ್ ಯಾವ ಲೆವೆಲ್ಗೆ ಚಿಕ್ಕ ಕಾಂಪ್ಯಾಕ್ಟಾಗಿ ಸ್ಟೈಲಿಶಾಗಿ ಕೊಟ್ಟಿದ್ದಾರೆ ಅಂದರೆ ಇದು ಹಿಮಾಲಯ ಗಾಡಿನ ಗುರು ಅನ್ನಂಗೆ ಕಾಣಿಸುತ್ತೆ. ನಿಮಗೆ ಸೀಟ್ ಆಗಿರಲಿ, ಕಂಫರ್ಟ್ ಲೆವೆಲ್ ಆಗಿರಲಿ ಸಖತ್ತಾಗೈತೆ. ಇನ್ನು ಬೇರೆ ಎಲ್ಲದು ತೋರಿಸ್ತಾ ಹೋಗ್ತೀನಿ ಬನ್ನಿ. ಫಸ್ಟ್ ಸ್ಟಾರ್ಟ್ ಮಾಡೋಣ. ಕೀ ಆನ್ ಮಾಡಿದ ತಕ್ಷಣವೇ ನಿಮಗೆ ಹಿಮಾಲಯ ಈ ಥರ ಡಿಸ್ಪ್ಲೇ ಬರುತ್ತೆ. ಸೊ ಸೈಡ್ ಸ್ಟ್ಯಾಂಡ್ ಇಂಡಿಕೇಟರು ಎವ್ರಿಥಿಂಗ್ ಇದೆ. ನಿಮ್ಗೆ ಫಸ್ಟ್ ಟೈಮು ಒಂದೇ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ನಿಮಗೆ ಮ್ಯಾಪಿಂದ ಹಿಡಿದು ಎಲ್ಲದನ್ನು ಕೊಟ್ಟಿದ್ದಾರೆ. ವೈಟ್ ಆ್ಯಂಡ್ ಬ್ಲ್ಯಾಕ್ ಥೀಮಲ್ಲಿ ತುಂಬ ಸಖತ್ತಾಗಿ ಕಾಣಿಸ್ತಿದೆ. ಸೊ ನಿಮಗೆ ಈ ಹಿಮಾಲಯ ಬಂದ್ಬಿಟ್ಟು ನಿಮಗೆ 450cc ಬರುತ್ತೆ. ಮತ್ತು ನಿಮಗೆ ಪವರ್ ನೋಡೋದಾದರೆ ನಿಮಗೆ 40 PS ಬರುತ್ತೆ ಪವರು ಅಟ್ 8000 RPM ಅಲ್ಲಿ. ಮ್ಯಾಕ್ಸ್ ಟಾರ್ಕ್ ನಿಮಗೆ 40 Nm ಅಟ್ 5500 ಬರುತ್ತೆ. ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ನಿಮಗೆ ABS ಬರುತ್ತೆ. ನಿಮಗೆ ಫ್ರಂಟ್ ನಿಮಗೆ ಶಾಕ್ಸ್ ನೋಡೋದಾದರೆ ಶೋವಾ ಶಾಕ್ಸ್ ಕೊಟ್ಟಿದ್ದಾರೆ. ಮತ್ತು ಎರಡು ರಿಮ್ ನೀವು ನೋಡೋದಾದರೆ ಯಾವ ಲೆವೆಲ್ಗೆ ಅಂದರೆ ಕಲರೇ ಒಂಥರ ಸೂಪರಾಗಿದೆ. ಈ ಕಲರ್ ಗೋಲ್ಡ್ ಕಲರು ತುಂಬ ನಿಮಗೆ ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನ್ನೇ ನಿಮ್ಗೊಂಥರ ಚಿಂದಿಯಾಗಿ ಕಾಣಿಸ್ತಿದೆ ಗುರು. ಸೊ ನಿಮಗೆ ಇಲ್ಲಿ ನೋಡೋದಾದರೆ ಸೈಡ್ ನೋಡಿ ಏನು ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಸೈಡ್ ಶೀಲ್ಡ್ ಮಾತ್ರ ಇದು ಫುಲ್ ಗೇಜ್ ಮಾತ್ರ ಕ್ವಾಲಿಟಿ ಸೂಪರಾಗಿ ಬಿಟ್ಟಿದ್ದಾರೆ. ಇದು ನಿಜವಾಗ್ಲೂ ನೋಡ್ತಾ ಇದ್ದಾರೆ ಈ ಗಾಡಿನ ರಾಯಲ್ ಎನ್ಫೀಲ್ಡ್ ಅವ್ರದ್ದು ಅನ್ನಂಗೆ ಅನಿಸ್ತಿದೆ. ನೆಕ್ಸ್ಟ್ ಲೆವೆಲಲ್ಲಿ BMW ಎಲ್ಲ ಬರುತ್ತಲ್ಲ ಆ ಥರ ಸೆಗ್ಮೆಂಟಲ್ಲಿ ನನಗಂತೂ ಕಾಣಿಸ್ತಿದೆ. ಕ್ವಾಲಿಟಿ ವೈಸ್ ಆದ್ರೂ ಸೂಪರ್ ಇದೆ. ಸೊ ಸ್ಟಿಕ್ಕರ್ ವೈಸ್ ಬಂದರೆ ಸೊ ನೇಮಿಂಗ್ ಇಲ್ಲೊಂದು ರಾಯಲ್ ಎನ್ಫೀಲ್ಡ್ ಅಂತ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಬಂದರೆ ಇಲ್ಲೊಂದು ಚಿಕ್ಕದಾಗಿ ರಾಯಲ್ ಎನ್ಫೀಲ್ಡ್ ಅಂತ ಕೊಟ್ಟಿದ್ದಾರೆ. ನಿಮಗೆ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ನಿಮಗೆ ಇದು 17 ಲೀಟರ್ಸ್ ಹಿಡಿಯುತ್ತೆ. ಅಡ್ವೆಂಚರ್ ಟೂರಿಂಗ್ ಬೈಕ್ ಅಂತಲೇ ಹೇಳ್ಬೋದು ಇದು. ಸೊ ಹಳೆ ಹಿಮಾಲಯಗೂ ಈ ಹಿಮಾಲಯಗೂ ಫುಲ್ ಟು ಫುಲ್ ಚೇಂಜಸ್ ಇದೆ ಮಾತ್ರ. ನೆಕ್ಸ್ಟ್ ಲೆವೆಲಲ್ಲಿ ಇವರು ಗಾಡಿನ ಬಿಟ್ಟಿದ್ದಾರೆ ಮಾತ್ರ. ನೀವಿಲ್ಲಿ ABSನ ಬೇಕಾದ್ರೆ ಆನ್ ಆ್ಯಂಡ್ ಆಫು ಮಾಡ್ಕೋಬೋದು. ರೇರ್ ABS ಆಫ್ ಮಾಡ್ಕೋಬೋದು, ಆಫ್ ಆ್ಯಂಡ್ ಆನ್ ಮಾಡ್ಕೋಬೋದು. ಮತ್ತು ನಿಮಗೆ ಫಸ್ಟ್ ಟೈಮ್ ರಾಯಲ್ ಎನ್ಫೀಲ್ಡ್ ಅವ್ರು ನಿಮಗೆ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇದು. ಸೊ ಇಂಜಿನ್ ಬಗ್ಗೆ ಹೇಳೋದಾದರೆ ಇದು ಶರ್ಪಾ ಇಂಜಿನ್ ಇದು. ಸೊ ಆ ಇಂಜಿನ್ ಕ್ವಾಲಿಟಿನೇ ನಿಮಗೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಮತ್ತು ವೆಟ್ ಮಲ್ಟಿ ಕ್ಲಚ್ ಬರುತ್ತೆ ಇದು. ಮತ್ತು ನಿಮಗೆ ಕ್ವಾಲಿಟಿ ವೈಸ್ ಮಾತ್ರ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸಖತ್ತಾಗಿದೆ. ನೀವು ಇದು ಹಳೆ ಹಿಮಾಲಯ ಈ ಹಿಮಾಲಯಗೆ ನೀವು ಕಂಪೇರ್ ಮಾಡೋಕ್ಕಲ್ಲ, ಅಷ್ಟು ಕ್ವಾಲಿಟಿ ವೈಸ್ ಆಗಿರಲಿ ತುಂಬ ಸಖತ್ತಾಗಿ ಕಾಣಿಸ್ತಿದೆ. ಸೊ ನಿಮಗೆ ಈ ಗಾಡಿ ನೋಡೋದಾದರೆ 6 ಸ್ಪೀಡ್ ಬರುತ್ತೆ ಇದರಲ್ಲಿ. ರೈಡಿಂಗ್ ಕಂಫರ್ಟ್ ಏನು ಸಖತ್ತಾಗಿದೆ. ಹ್ಯಾಂಡ್ಲಿಂಗ್ ಅಂತಂದರೆ ನಿಮಗೆ ಯಾವ ಗಾಡಿ ಗುರು ಈ ಲೆವೆಲ್ಲಿಗೆ ಇದೆ ಅನ್ನೋಂಗೆ ಅನಿಸುತ್ತೆ ಕೂತ್ಕೊಂಡ್ರೆ ಮಾತ್ರ. ನನಗಂತೂ ತುಂಬಾ ನೋಡಿದ ತಕ್ಷಣ ಕ್ವಾಲಿಟಿ ವೈಸ್ ಆಗಿರಲಿ, ಗಾಡಿ ಪರ್ಫಾರ್ಮೆನ್ಸ್ ಆಗಿರಲಿ ಸಖತ್ತಿದೆ. ಟ್ಯಾಂಕು ಅಷ್ಟೇ ತುಂಬ ಬ್ರಾಡಾಗಿ ಕೊಟ್ಟಿದ್ದಾರೆ. 17 ಲೀಟರ್ಸು ಕೆಪಾಸಿಟಿ. ಮತ್ತು ಸ್ವಿಚಸ್ ಎಲ್ಲ ನೀವು ನೋಡೋದಾದರೆ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಸ್ವಿಚಸ್ ಮಾತ್ರ. ಸೊ ಇದು ಸ್ಪ್ಲಿಟ್ ಸೀಟ್ ಬರುತ್ತೆ ಮತ್ತು ನಿಮಗೆ ಅಡ್ಜಸ್ಟಬಲ್ಲು ಮಾಡ್ಕೋಬೋದು ಈ ಸೀಟ್ನ. ಓವರಾಲ್ ವಿಡ್ತ್ ಬಂದುಬಿಟ್ಟು ಇದು 852 mm ಬರುತ್ತೆ. ಸೊ ನಿಮಗೆ ಲೆಂತ್ ನೋಡೋದಾದರೆ ನಿಮಗೆ ತುಂಬ ಲೆಂತ್ ಇದೆ. ಇದು 2245 mm ಬರುತ್ತೆ ನಿಮಗೆ. ಸೊ ಹೈಟ್ ಬಂದುಬಿಟ್ಟು ನಿಮಗೆ 1316 mm ಬರುತ್ತೆ. ನಿಮಗೆ ಸಡಾ ಲೈಟ್ ಬಂದ್ಬಿಟ್ಟು ನಿಮಗೆ 825 mm. ಗ್ರೌಂಡ್ ಕ್ಲಿಯರೆನ್ಸ್ ಹೇಳೋದಾದರೆ ತುಂಬಾ ಸಖತ್ತಾಗಿದೆ ಸ್ನೇಹಿತರೆ. 230 mm ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ದೆನ್ ವೀಲ್ ಬೇಸು ಅಷ್ಟೇ ನಿಮಗೆ 1510 mm ಬರುತ್ತೆ. ಮತ್ತು ಓವರಾಲ್ ನಿಮಗೆ ಹಿಮಾಲಯ ವೆಯ್ಟ್ ಬಂದ್ಬಿಟ್ಟು 181 kg ಬರುತ್ತೆ. ಸೊ ಎಷ್ಟು ಚಿಕ್ಕದಾಗಿ ಸಖತ್ತಾಗಿ ಕೊಟ್ಟಿದ್ದಾರೆ ನೋಡಿ. ಇಂಡಿಕೇಟರ್ ಮಾತ್ರ ಸಖತ್ ಬೊಂಬಾಟ್ ಅಂತಲೇ ಹೇಳ್ಬೋದು. ನಿಮಗೆ ಇದು ಏನು ಸೇಫ್ಟಿ ಗ್ರಿಲ್ ಕೊಟ್ಟಿದ್ದಾರಲ್ಲ, ಇದು ಕ್ವಾಲಿಟಿ ಮಾತ್ರ ತುಂಬ ಸಖತ್ತಾಗಿ ಸಾಲಿಡಾಗಿದೆ. ಕ್ವಾಲಿಟಿ ವೈಸಲ್ಲಿ ಮಾತ್ರ ಇವರೆಲ್ಲೂ ಕಾಂಪ್ರಮೈಸೇ ಮಾಡ್ಕೊಂಡಿಲ್ಲ. ತುಂಬ ಚೆನ್ನಾಗಿ ಔಟ್ಪುಟ್ ಬಂದಿದೆ ಹೊಸ ಹಿಮಾಲಯ. ಸ್ಟಾರ್ಟ್ ಮಾಡಿ ಸೌಂಡ್ ಕೇಳಿಸ್ಕೊಳ್ಳೋಣ ಬನ್ನಿ. ವಾವ್, ಸೌಂಡ್ ಮಾತ್ರ ನಿಮಗೆ ನೆಕ್ಸ್ಟ್ ಲೆವೆಲಲ್ಲಿದೆ ಅಂತಲೇ ಹೇಳ್ಬೋದು. ಸೌಂಡ್ ನೋಡಿ ಈ ರೀತಿ ಇದೆ. ಸೊ ನನಗನ್ಸಿರೋ ಪ್ರಕಾರ ಗಾಡಿಗೂ ಬಾಡಿಗೂ ಈ ಸೌಂಡು ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ ಅಂತ. ಫುಲ್ ಬ್ರಾಡಾಗಿದೆ ನಿಮಗೆ ಹ್ಯಾಂಡಲೆಲ್ಲ. ನಿಮಗೆ ರೌಂಡ್ ಮಿರರ್ ಸಿಗುತ್ತೆ. ಸೊ ಸ್ನೇಹಿತರೆ, ಒಂದು ರೌಂಡ್ ಹೋಗಿ ಬರೋಣ ಬನ್ನಿ. ಇನಿಷಿಯಲ್ ಫಸ್ಟ್ನೇ ಗೇರಲ್ಲೇ ನಿಮಗೆ ಸೂಪರ್ ಅನಿಸ್ತಿದೆ.
ಹಾಂ, ಮತ್ತು ಸಿಟ್ಟಿಂಗ್ ಪೊಸಿಷನ್ ಮಾತ್ರ ಬೊಂಬಾಟ್ ಅಂತಲೇ ಹೇಳ್ಬೋದು. ಯಾರಿಗೂ ಹಿಂಗೆ ಬರ್ತಾನೆ. ವಾವ್, ಪವರು ಸೂಪರು. ನಿಜವಾಗ್ಲೂ ಹಿಮಾಲಯ ಗಾಡಿನ ಓಡಿಸ್ತಿರೋದು ಅಂತ ಅನಿಸ್ತಿದೆ. ನಾನು ಈ ಹಿಂದೆ ಹಳೆ ಹಿಮಾಲಯನ ಓಡಿಸಿದ್ದೀನಿ, ರೈಡ್ ಮಾಡಿದ್ದೀನಿ. ಬಟ್ ಇದೊಂಥರ ಕಂಫರ್ಟು, ಮತ್ತು ನಿಮಗೆ ಈ ಟ್ಯಾಂಕ್ ನೀವು ಏನು ನೋಡ್ತಾ ಇದ್ದೀರಾ ನಿಮಗೆ ಒಳ್ಳೆ ಬ್ರಾಡಾಗಿ ಕಾಣಿಸ್ತಿದೆ. ಯಾವ್ದು ಗುರು ಇದು ಗಾಡಿ ಈ ಥರ ಹಿಂಗೆ ಕೂತ್ಕೊಂಡು ಓಡಿಸ್ತಿದ್ದೀನಿ ಅನ್ನೋ ಲೆವೆಲ್ಲಿಗೆ ಫೀಲ್ ಆಗ್ತಿದೆ. ಯಾವ ಗಾಡಿ ಗುರು ಇದು ಈ ಲೆವೆಲಲ್ಲಿದೆ ಅನ್ನೋ ಥರ ಅನಿಸ್ತಿದೆ. ಹಿಮಾಲಯನ ಅನಿಸ್ತಿದೆ ಬ್ರೋ. ದೊಡ್ಡ ಗಾಡಿ ಮೇಲೆ ಕೂತ್ಕೊಬಿಟ್ಟಿದ್ದೀನಿ ಅನ್ನೋ ಥರ ಅನಿಸ್ತಿದೆ ಸ್ನೇಹಿತರೆ. ನಿಜವಾಗ್ಲೂ ಸಾಕಾದಾಗ ಫೀಲ್ ಕೊಡ್ತಿದೆ ಮಾತ್ರ. ಇವಾಗಲೂ ಹಿಮಾಲಯ ಗಾಡಿನ ಇದು ಅನ್ನಿಸ್ತಿದೆ. ಇದು ರಾಯಲ್ ಎನ್ಫೀಲ್ಡ್ ಅವ್ರು ಈ ಲೆವೆಲ್ಲಿಗೆ ಔಟ್ಪುಟ್ ತೆಗೆದಿದ್ದಾರೆ ಅಂತಂದರೆ ಕ್ರೇಜಿ ಅಂತಲೇ ಹೇಳ್ಬೋದು. ನೋಡಿ, ಪವರು ಅಷ್ಟೇ ನಿಮಗೆ ಒಳ್ಳೆ ಕುದುರೆ ರಿಯಲ್ ಕುದುರೆ ಥರ ಇದೆ ಗುರು. ನಿಜವಾಗ್ಲೂ ಈ ಹಳೆ ಹಿಮಾಲಯ ಓಡಿಸಿ ಅದನ್ನೇ ಒಳ್ಳೆ ಏನು ಗುರು ಅಂತ ಅಂತಿದ್ವಿ. ಬಟ್ ಇದು ಮಾತ್ರ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನನಗೆ ಈ ಗಾಡಿ ಕ್ವಾಲಿಟಿ ವೈಸ್ ಮಾತ್ರ ಸಖತ್ ಇಷ್ಟ ಆಗೋಯ್ತು. ರಾಯಲ್ ಎನ್ಫೀಲ್ಡ್ ಅವ್ರು ಈ ಲೆವೆಲ್ಗೆಲ್ಲ ತೆಗೆದುಬಿಟ್ರ ಅಂತ. ಮೊದಲೇ ಅದು ಕ್ವಾಲಿಟಿ ಸ್ವಲ್ಪ ಜನಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಮೊದಲಿಂದ. ಬಟ್ ಈ ಹಿಮಾಲಯನ ನೀವು ಓಡಿಸ್ಬಿಟ್ರೆ ಗ್ಯಾರಂಟಿ ಫಿದಾ ಆಗ್ತೀರಾ ಅಂತ ನನಗನ್ಸುತ್ತೆ. ಪವರು ಅಷ್ಟೇ ನೋಡಿ, ಸಖತ್ತಿದೆ. 6th ಗೇರ್ ಹೋಗ್ತಿದೆ, ಸೂಪರ್ ಇದೆ. ಹೊಸ ಗಾಡಿ, ಸೊ ಹೊಸ ಗಾಡಿ ಆಗಿರೋದ್ರಿಂದ ನಾನು ಸ್ಪೀಡ್ ಗೀಡೆಲ್ಲ ಜಾಸ್ತಿ ಹೋಗಲ್ಲ. ಬಟ್ ರೈಡಿಂಗ್ ಕಂಫರ್ಟ್ ಮಾತ್ರ ತುಂಬಾ ಸಖತ್ತಾಗಿದೆ. ಯಾವ್ದು ಗುರು ಗಾಡಿ ಇದು ಅಂತ ಅನಿಸ್ತಿದೆ. ಒಂದು ಸೆಕೆಂಡ್ ನಿಮಗೆ ನೀವು ಮರ್ತ್ಕೊಂಬಿಡಿ ಇದು ರಾಯಲ್ ಎನ್ಫೀಲ್ಡ್ ಅಂತ. ನೀವು ಅಂದ್ಕೊಂಡ್ರೆ ಯಾವುದೋ ಇಂಪೋ ಬೈಕು ಸಾಕಾದಾಗಿದೆಲ್ಲ ಗುರು ಅನ್ನಂಗೆ. ನಿಮಗೆ ಸಿಟ್ಟಿಂಗ್ ಪೊಸಿಷನು ಅಷ್ಟೇ ನಿಮಗೆ ಕರೆಕ್ಟಾಗಿ ಇದೆ. ಮತ್ತು ಮತ್ತೊಂದು ವಿಷಯ, ನೀವು ಸೀಟ್ ಅಡ್ಜಸ್ಟ್ಮೆಂಟು ಮಾಡ್ಕೋಬೋದು ಫ್ರಂಟು ಬ್ಯಾಕು, ಅದೊಂದು ತುಂಬ ಚೆನ್ನಾಗಿದೆ. ಸೊ ಇನ್ನೊಂದು ನಿಮಗೆ ತೋರಿಸೋದಾದರೆ, ನಿಮಗೆ ಇಲ್ಲಿ ಟ್ರಿಪ್ಪು ಇದನ್ನೆಲ್ಲ ನ್ಯಾವಿಗೇಷನ್ ಯಾವ ಥರ ಅಂತಂತಂದರೆ ಇಲ್ಲಿ ನಿಮಗೆ ತೋರಿಸ್ತೀನಿ ತಡೀರಿ. ಸೊ ಸ್ನೇಹಿತರೆ, ಇನ್ನೊಂದು ನಿಮಗೆ ತೋರಿಸೋದಾದರೆ ಇಲ್ಲಿ ಸ್ವಿಚ್ ಬಟನ್, ಓಮ್ ಬಟನ್ ಅಂತ ಹೇಳ್ತಾರೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಬಂದರೆ ಇದು ನಿಮಗೆ ಡಿಮ್ ಆ್ಯಂಡ್ ಡಿಪ್ಪು, ಮತ್ತು ಇದು ಇಂಡಿಕೇಟರು, ಇದು ಆರನ್ನು. ದೆನ್ ಇದು ಜಾಯ್ಸ್ಟಿಕ್ ಕೊಟ್ಟಿದ್ದಾರೆ ಚಿಕ್ಕದಾಗಿ ನಿಮಗೆ. ಇದು ಸೆಟ್ಟಿಂಗ್ಸ್ನ ಮಾಡ್ಕೊಳೋದಕ್ಕೆ ಜಾಯ್ಸ್ಟಿಕ್ಕು, ಮತ್ತು ಇದು ಅಂತ ಕೊಟ್ಟಿದ್ದಾರೆ. ಇದು ಸೆಟ್ಟಿಂಗ್ಸ್ ಏನೇನಿದೆ ಆಪ್ಷನ್ ಎಲ್ಲ ಆನ್ ಮಾಡೋದಕ್ಕೆ. ದೆನ್ ಇದು ಮಾಮೂಲಿ 4 ಇಂಡಿಕೇಟರ್, ಇದು ಮಾಮೂಲಿ. ದೆನ್ ಅಷ್ಟೇ. ಈ ಕಡೆ ಬಂದರೆ ಇದು ಸೆಲ್ಫ್ ಸ್ಟಾರ್ಟ್, ಕಿಲ್ ಸ್ಟಾರ್ಟ್ ಅಂತಾರಲ್ಲ ಅದು. ಸೊ ಇಲ್ಲಿ ಅನ್ನೋದನ್ನ ನೀವು ಒಂದು ಸತಿ ಪ್ರೆಸ್ ಮಾಡಿದ್ರೆ ನಿಮಗೆ ಇಲ್ಲಿ ಬರುತ್ತೆ ಮೋಡ್ಗಳು. ಸೊ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ಎಷ್ಟು ಟ್ರಿಪ್ ಆಗಿದೆ ಅಂತ ನೋಡಿ, ಟ್ರಿಪ್ ಚೇಂಜ್ ಆಗುತ್ತೆ. ಫ್ಯೂಲಿನ ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು ಅಂತ 357 ಹೋಗ್ಬೋದು. ಸೊ ಎಷ್ಟು ಮೈಲೇಜ್ ಬರುತ್ತಿದೆ ಅಂತ ಇದು ಬ್ಯಾಟ್ರಿ ವೋಲ್ಟೇಜು ತೋರಿಸುತ್ತೆ. ನಿಮಗೆ ಸರ್ವಿಸ್ ಡ್ಯೂ ಯಾವಾಗ ಅಂತಲೂ ತೋರಿಸುತ್ತೆ. 33 ಡೇಸಲ್ಲಿ ನಿಮಗೆ ಸರ್ವಿಸ್ ಮಾಡಿಸ್ಬೇಕಂತ ನೋಡಿ. ಈ ಜಾಯ್ಸ್ಟಿಕ್ ಏನಿದೆ ಕೆಳಗಡೆ ನೀವು ಪುಲ್ ಮಾಡ್ತಾ ಹೋದರೆ ಇಲ್ಲಿ ಬರುತ್ತೆ. ಮತ್ತು ಇಂಜಿನ್ ಟೆಂಪ್ರೇಚರ್ ಸಿಗುತ್ತೆ ನಿಮಗೆ, 60 ಡಿಗ್ರಿ ಇದೆ. ಮತ್ತು ದೆನ್ ಅಷ್ಟೇ, ಇನ್ನೆಲ್ಲ ಮಾಮೂಲಿ ಇನ್ನು ಅಪ್ ಮಾಡ್ಕೊಂಡು ಹೋದರೆ ಇದು ಬರುತ್ತೆ ಸೆಟ್ಟಿಂಗ್ಸು. ಸೊ ನಿಮಗೆ ಇದನ್ನು ಡೀಪ್ ಪ್ರೆಸ್ ಮಾಡಿದ್ರೆ ಈ ಅನ್ನೋದನ್ನ ಈ ಮೀಟರಲ್ಲೇ ನಿಮಗೆ ಓಪನ್ ಆಗುತ್ತೆ. ಸೊ ಏನಂತಂದರೆ ನಿಮಗೆ ಮ್ಯಾಪ್ ಎಲ್ಲ ಇದರಲ್ಲೇ ನಿಮಗೆ ಕಾಣೋದು. ಮ್ಯಾಪ್ ಇಲ್ಲೇ ತೋರಿಸುತ್ತೆ ಮ್ಯಾಪು. ಅದೊಂದು ಜಾಯ್ಸ್ಟಿಕ್ಕಲ್ಲಿ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಇದನ್ನ ನಂಬರ್ನ ಅಲ್ಲಿ ಪೇರ್ ಮಾಡಿದ್ರೆ ಆ್ಯಪಲ್ಲಿ ಸೊ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಮ್ಯಾಪ್ ಬರುತ್ತೆ, ಅದೊಂದು ಸಖತ್ತಾಗಿ ಕೊಟ್ಟಿದ್ದಾರೆ. ಸೊ ಟೈಮು ಎಲ್ಲ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ, ಫ್ಯೂಯಲ್ಲು ಸಖತ್ತಿದೆ. ಸೊ ನಿಮಗೆ ಇದನ್ನು ತಿರ್ಗಾ ಡೀಪ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ನೋಡಿ ಇಲ್ಲಿ ಚೇಂಜ್ ಆಗುತ್ತೆ. ಸೊ ನಿಮಗೆ ಮೀಟರ್ ಬರುತ್ತೆ. ಸೊ ಸ್ಟಾರ್ಟ್ ಮಾಡೋದು ಇನ್ನೇನು ಕಿಲ್ ಸ್ವಿಚ್ಚು, ಅದನ್ನು ಜಸ್ಟ್ ರೈಟ್ ಸೈಡಿಗೆ ಹಿಂಗೆ ಅಂದರೆ ಓಪನ್ ಆಗುತ್ತೆ. ನನಗೆ ಏನು ತುಂಬ ಇಷ್ಟ ಆಯಿತು ಅಂತಂದರೆ ಈ ಮೀಟ್ರಲ್ಲಿ ನೀವು ಎಕ್ಸಿಲೇಟರ್ ಜಾಸ್ತಿ ಮಾಡಿದ್ರೆ ಅದು ಡಾರ್ಕಾಗಿ ಮೂವ್ ಆಗುತ್ತೆ. ನನಗೆ ಅದು ಸಖತ್ ಇಷ್ಟ ಆಯಿತು. ಟರ್ನಿಂಗು ಅಷ್ಟೇ ನಿಮ್ಗೆ ಅಷ್ಟೇನು ಅನಿಸೋದೇ ಇಲ್ಲ, ಫ್ರೀಯಾಗಿ ಆರಾಮಾಗಿ ಟರ್ನ್ ಮಾಡ್ಬೋದು. ಮತ್ತು ಕ್ಲಚ್ ವೈಸು ಗೇರ್ ವೈಸಲ್ಲಿ ಆಗಲಿ ನೀಟಾಗಿ ಪರ್ಫೆಕ್ಟಾಗಿ ನಿಮಗೆ ಗೇರ್ಗಳು ಬೀಳ್ತಿದೆ ಗುರು. ಸೊ ಮಿಸ್ ಇಲ್ದಲೇ ಪರ್ಫೆಕ್ಟಾಗಿ ಗೇರ್ ಶಿಫ್ಟ್ ಆಗ್ತಿದೆ. ಇನ್ನೊಂದು ಈ ಗಾಡಿ ಬಗ್ಗೆ ವಿಶೇಷವಾಗಿ ಹೇಳಬೇಕಂತಂದರೆ, ಇದು ನಮ್ಮ ಸ್ನೇಹಿತರದು, ಅವ್ರದ್ದು ತುಮಕೂರಿಗೆ ಫಸ್ಟ್ ಗಾಡಿ ಇದೇನೆ. ಅದೊಂದು ಖುಷಿ ಇದೆ. ನಾನು ಇವಾಗ ಏನು ಈ ಗಾಡಿ ಓಡಿಸ್ತಿದ್ದೀನಿ ಇಡೀ ತುಮಕೂರಿಗೇನೆ ಡಿಸ್ಟಿಕ್ಕಿಗೇನೆ ಇದೇ ಫಸ್ಟ್ ಗಾಡಿ ಕೊಟ್ಟಿರೋದು. ಅದೊಂದು ಸ್ಪೆಷಲ್ ಗಾಡಿ ಇದು.
ನಿಮಗೆ ಕ್ವಾಲಿಟಿ ವೈಸ್ ನಾನು ಇನ್ನೂ ಒಂದು ಸತಿ ಹೇಳಬೇಕು, ತುಂಬಾ ಸೂಪರ್ ಆಗಿದೆ. ನನಗೆ ಈ ಮೀಟ್ರು ನೋಡಿ, ಈ ಡಾರ್ಕಾಗಿ ಹಿಂಗೆ ಹೋಗುತ್ತೆ ನಿಮಗೆ RPM, ಅದಂತೂ ಸಖತ್ ಸೂಪರು. ಗಿರ್ವಿಂಗ್ ಎಲ್ಲ ಸಾಕಾದಾಗೈತೆ ಅಪ್ಪ. ಅಷ್ಟೇ ನಿಮ್ಗೆ ಆರಾಮಾಗಿ 7 kg ನೀವು ಇದ್ರ ಮೇಲೆ ತೂಕ ಹಾಕ್ಕೊಂಡು ಹೋಗ್ಬೋದು. ಸಾಕಾದಾಗ ಕೊಟ್ಟಿದ್ದಾರೆ. ಆಫ್ಟರ್ ಮಾರ್ಕೆಟ್ ನಾವು ಹಾಕ್ಸೋದೇ ಬೇಕಿಲ್ಲ, ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಮೊತ್ತಿ ಓಪನ್ ಮಾಡಿದ್ರೆ ದೆನ್ ಸೀಟ್ ಬ್ಯಾಕ್ ಸೈಡಲ್ಲಿ ತೆಗಿಬೋದು. ಸೊ ಅದು ಏನೇ ಅಂತಂದರೆ ಫಸ್ಟ್ ಏಡ್ ಇಟ್ಟಿದ್ದಾರೆ. ನಾನು ಆವಾಗಲೇ ನಿಮಗೆ ಹೇಳ್ತಾ ಇದ್ದೆ ಒಂದು ವಿಷಯ, ಸೀಟ್ ಅಡ್ಜಸ್ಟಬಲ್ ಅಂತ. ಸೊ ಸೀಟ್ ಅಡ್ಜಸ್ಟಬಲ್ ಮಾಡಿಕೊಂಡ್ರೆ ಇಲ್ಲಿಂದ ತನಕ ಫ್ರಂಟ್ ಮುಂದಕ್ಕೆ ಹೋಗುತ್ತೆ. ಯಾವ ಥರ ಅಂದರೆ, ಸೊ ನೋಡಿ ಇಲ್ಲಿ ಕೊಟ್ಟಿರ್ತಾರೆ ಇದನ್ನು. ಸೊ ಇದನ್ನು ತೆಗೆದುಬಿಟ್ಟು ಇಲ್ಲಿಗೆ ಹಾಕ್ತು ಅಂತಂದರೆ ಸ್ವಲ್ಪ ಮುಂದಕ್ಕೆ ಕೊಡುತ್ತೆ. ಸೊ ಇದು ಅಷ್ಟೇ, ಇದನ್ನು ತೆಗೆದು ಇಲ್ಲಿಗೆ ಹಾಕಿದ್ರೆ ನಿಮಗೆ ಸೀಟ್ ಆವಾಗ ಇಷ್ಟು ಬರುತ್ತೆ. ಫ್ರಂಟ್ ಫುಲ್ ಈ ಕವರ್ ಫುಲ್ ಫ್ರಂಟ್ವರೆಗೂ ಅಡ್ಜಸ್ಟಬಲ್ ಮಾಡ್ಕೋಬೋದು. ಸೊ ಅದೊಂದು ಸೂಪರಾಗಿ ಕೊಟ್ಟಿದ್ದಾರೆ ಇದರಲ್ಲಿ. ಮತ್ತು ಸ್ನೇಹಿತರೆ ಇದರಲ್ಲಿ 5 ಕಲರ್ಸ್ ಬರುತ್ತೆ. ಸೊ ನಾವು ಇವಾಗ ನೋಡ್ತಾ ಇರೋದು ಹ್ಯಾಂಡ್ಲೆ ಬ್ಲ್ಯಾಕ್ ಅಂತ. ಸೊ ಹ್ಯಾಂಡ್ಲೆ ಅನ್ನೋದು ಲೇ ಲಡಾಖಲ್ಲಿ ಒಂದು ಪ್ಲೇಸು. ಸೊ ಅದನ್ನು ತಗೊಂಡು ಅವರು ಇದನ್ನು ಹೆಸರಿಟ್ಟಿದ್ದಾರೆ ಈ ಕಲರ್ಗೆ. ಸೊ ಸ್ನೇಹಿತರೆ ಇದು ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 3,64,000 ಬರುತ್ತೆ ಸಮಥಿಂಗ್ ಚೇಂಜು. ಸೊ ಸ್ನೇಹಿತರೆ ನಿಮಗಿಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ಜನಕ್ಕೆ ಏನಿದು ಈ ಥರ ಕೊಟ್ಟಿದ್ದಾರೆ ಅಂತ. ಇದು ಏನಿಲ್ಲ, ಇದು ABS ಇದು. ಸೊ ಸ್ನೇಹಿತರೆ ನೋಡಿ, ನೀವು ನೋಡ್ಬೋದು ಇದು ಚೈನ್ ಗಾರ್ಡ್ ಎಷ್ಟು ಕಂಪ್ಯಾಕ್ಟಾಗಿ ಕೊಟ್ಟಿದ್ದಾರೆ. ನಿಮ್ಗೇನಾದರೂ ಲೂಸ್ ಆದಾಗ ಚೈನ್ ಹೊಡಿಬಾರ್ದು ಆಫ್ ರೋಡಲ್ಲಿ ಅಂತ ಇಲ್ಲೊಂದು ಚಿಕ್ಕದಾಗಿ ಕೊಟ್ಟಿದ್ದಾರೆ. ಇಲ್ಲೊಂದು ಅದೊಂದು ಸಖತ್ತಾಗಿದೆ. ಮತ್ತು ನೋಡಿ ಇದು ಏನು ಕ್ವಾಲಿಟಿಯಾಗಿ ಕೊಟ್ಟಿದ್ದಾರೆ ಅಂದರೆ ಸೂಪರ್. ನಿಜವಾಗ್ಲೂ ಇದು ಫುಟ್ ರೆಸ್ಟ್ ಏನಿದೆ ಸಖತ್ತಾಗಿದೆ, ಇದು ಮಾತ್ರ ಕ್ರೇಜಿ. ಇದು ಸ್ನೇಹಿತರೆ ಇದ್ರದ್ದು ಏನು ಕರ್ವಾಗಿ ಏನು ಸಖತ್ತಾಗಿ ಕೊಟ್ಟಿದ್ದಾರೆ ನೋಡಿ. ನಿಮಗೆ ಸೈಡ್ ಸ್ಟ್ಯಾಂಡು ಮತ್ತು ನಿಮಗೆ ಸೆಂಟರ್ ಸ್ಟ್ಯಾಂಡು ಸಿಗುತ್ತೆ ಇದರಲ್ಲಿ ಹಿಮಾಲಯದಲ್ಲಿ. ಇಂಜಿನ್ ಬಿಲ್ಡ್ ಕ್ವಾಲಿಟಿ ಮಾತ್ರ ಸಖತ್ ಕ್ರೇಜಿ ಆಗಿದೆ ನಿಜವಾಗ್ಲೂ.